ಇತ್ತೀಚೆಗೆ ಈ ಹುಸಿ ಬಾಂಬ್ ಕರೆಗಳು ಸಿಕ್ಕಾಪಟ್ಟೆ ಆಗಿದೆ. ಅದರ ಮಧ್ಯದಲ್ಲಿ ಅದನ್ನ ಯಾಮಾರೋ ಹಾಗೂನು ಕೂಡ ಇಲ್ಲ. ಏನೋ ಹೋಗ್ಲಿ ಬಿಡು ಅಂತ ಬಿಡೋಕ್ಕೂ ಆಗಲ್ಲ. ಪರೀಕ್ಷೆಯನ್ನ ಮಾಡಲೇಬೇಕಾಗತ್ತೆ. ಇವತ್ತು ಮತ್ತೆ ಅದೇ ರೀತಿಯಾಗಿ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಇದೇ ರೀತಿಯಾದಂತಹ ಬೆದರಿಕೆಯ ಇಮೇಲ್ ಒಂದು ಬಂದಿದೆ. ಒಂದು ವಾರದಲ್ಲಿ ಭದ್ರತಾ ಪಡೆಯ ಮೇಲ್ಗೆ ಬಂದಿರೋದು ಇಮೇಲ್. ಒಂದು ವಾರದಲ್ಲಿ ಇದು ಎರಡನೇ ಬಾರಿಗೆ ಈ ರೀತಿಯಾಗಿ ಬೆದರಿಕೆಯ ಮೇಲ್ ಬಂದಿದೆ. ಉಗ್ರ ಕಸಬ್ಗೆ ಗಲ್ಲಿಗೆ ಹಾಕಿದ್ದು ಸರಿಯಲ್ಲ ಅಂತ ಮೇಲ್ನಲ್ಲಿ ಉಲ್ಲೇಖವನ್ನ ಮಾಡಿಟ್ಟು ಏರ್ಪೋರ್ಟ್ನ ಶೌಚಾಲಯದ ಪೈಪ್ಲೈನ್ನಲ್ಲಿ ಬಾಂಬ್ ಇಟ್ಟಿರೋದಾಗಿ ಬೆದರಿಕೆಯನ್ನ ಹಾಕ್ತಾರೆ. ಎಲ್ಲೆಡೆ ಪರಿಶೀಲನೆ ನಡೆಸಿದ ನಂತರ ಇದನ್ನ ಹುಸಿ ಬಾಂಬ್ ಅಂತ ಅಧಿಕಾರಿಗಳು ಕರೆದಿದ್ದಾರೆ. ಮೇಲ್ ಐಡಿಗಳ ಮೇಲೆ ಈಗ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ತಿಂಗಳ 13 ಮತ್ತು 16ರಂದು ಕೂಡ 2 ಬಾಂಬ್ ಬೆದರಿಕೆ ಸಂದೇಶವನ್ನು ಕೂಡ ಮಾಡಿದ್ರು. ಈಗ ಮತ್ತೊಂದು ಅದೇ ರೀತಿಯಾಗಿ ಬಂದಿದೆ. ಪಜಲ್ ಗೇಮ್ ರೀತಿಯಲ್ಲಿ 2 ಕಡೆಗೆ ಬಾಂಬ್ ಇಟ್ಟಿದ್ದು ಪ್ಲಾನ್ ಎ ಫೇಲ್ ಆದರೆ ಪ್ಲಾನ್ ಬಿ ಅಂತ ಬೆದರಿಕೆ ಎಲ್ಲ ಹಾಕಿದ್ರಂತೆ. ವಿಚಿತ್ರವಾಗಿ ಮೇಲ್ ಬೆದರಿಕೆಗಳೆಲ್ಲ ಬರ್ತಾ ಇವೆ ಅಂತೇಳಿ ನನ್ನ ಸಹೋದ್ಯೋಗಿ ಈಗ ಮುದುಕೃಷ್ಣನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುದುಕೃಷ್ಣ, ಈ ರೀತಿಯಾಗಿ ಬೆದರಿಕೆ ಕರೆಗಳು ಅಥವಾ ಬೆದರಿಕೆ ಇಮೇಲ್ಗಳನ್ನು ಕಳುಹಿಸುವಂಥದ್ದು ಇತ್ತೀಚೆಗೆ ತುಂಬ ಹೆಚ್ಚಾಗ್ತಾ ಇದೆ. ಬಟ್ ಇದರ ಮೂಲ ಹುಡುಕುವಂಥ ಕೆಲಸ ಏನಾದರೂ ಆಗ್ತಾ ಇದೆಯಾ? ಈಗ 13ನೇ ತಾರೀಕಿಗೆ ಯಾರು ಈ ರೀತಿಯಾಗಿ ಇಮೇಲನ್ನು ಕಳಿಸಿದ್ರು ಅವರನ್ನು ಪತ್ತೆ ಹಚ್ಚುವಂಥ ಕೆಲಸ ಆಗಿತ್ತಾ? ಅಂಥವರಿಗೆ ತಕ್ಕ ಶಿಕ್ಷೆ ಆಗದೇ ಇದ್ದರೆ ಈ ಕರೆಗಳು ಇದೇ ರೀತಿಯಾಗಿ ಬರುತ್ತೆ, ಈ ರೀತಿಯಾಗಿ ಇಮೇಲ್ಗಳು ಕೂಡ ಬರ್ತಾ ಇರುತ್ತವೆ. ಖಂಡಿತ ಅರುಣ್, ಸಹಜವಾಗಿ ಇತ್ತೀಚೆಗೆ ವಿಮಾನಗಳಿಗೆ ಈ ರೀತಿಯ ಹುಸಿ ಬಾಂಬ್ ಕರೆಗಳು ಮತ್ತು ಶಾಲೆಗಳಿಗೆ ಹುಸಿ ಬಾಂಬ್ ಕರೆಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಅಂತಹದ್ದೇ ಈ ಪ್ರಕರಣ ಕೂಡ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಕೂಡ ಬಂದಿರುವಂಥದ್ದು. ವಿಮಾನ ನಿಲ್ದಾಣದ ಭದ್ರತಾ ಸಿಬ್ಬಂದಿ ಏನಿರ್ತಾರೆ ಅವ್ರದ್ದೇ ಮೇಲ್ಗೆ ಬಂದಿದೆ. ಅದು ಕೂಡ ಒಂದೇ ವಾರದಲ್ಲಿ 2 ಬಾರಿ ಮೇಲ್ ಬಂದಿರುವಂಥದ್ದು. ಮೊದಲನೇದಾಗಿ ಜೂನ್ 13ನೇ ತಾರೀಕು ಒಂದು ಮೇಲ್ ಬರುತ್ತೆ, ಸಂಜೆ 7:30 ಸುಮಾರಿಗೆ. ಅದು ಚಿತ್ರಲೋಕ ಗೋಪಾಲನ್ ಅಂಡ್ ಔಟ್ಲುಕ್.com ಅಂತೇಳಿ ಆ ಒಂದು ಮೇಲ್ನಿಂದ ಬಂದಂತಹ ಹುಸಿ ಬಾಂಬ್ ಮೇಲ್ ಇದು ಕೂಡ. ಅದನ್ನು ಕೂಡ ಪರಿಶೀಲನೆ ಮಾಡಿರುವಂಥದ್ದು. ಮೇಲ್ನಲ್ಲಿ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ಏರ್ಪೋರ್ಟ್ನ ಒಳಭಾಗದಲ್ಲಿರುವಂತಹ ಪ್ರೇಯರ್ ಹಾಲ್ಗಳೇನಿದೆ, ಪ್ರಯಾಣಿಕರು ತಂಗುವಂತಹ ಹಾಲ್ಗಳೇನಿದೆ, ಆ ಒಂದು ಹಾಲ್ಗಳ ಬಳಿ ಇರುವಂತಹ ಪೈಪ್ಲೈನ್ಗಳಲ್ಲಿ ನಾವು ಒಂದಷ್ಟು ಬಾಂಬ್ಗಳನ್ನು ಇಟ್ಟಿದ್ದೇವೆ. ಹಾಗಾಗಿ ಆ ಬಾಂಬುಗಳು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬ್ಲಾಸ್ಟ್ ಆಗ್ಬೋದು. ಹಾಗಾಗಿ ಎಚ್ಚೆತ್ಕೊಳ್ಳಿ ಅನ್ನೋಂಥ ಒಂದು ರೀತಿಯ ಬಾಂಬ್ ಬೆದರಿಕೆ ಕರೆಯನ್ನು ಒಂದು ಮೇಲನ್ನು ಮೊದಲನೇದಾಗಿ 13ನೇ ತಾರೀಕು ಕಳಿಸಿರುವಂಥದ್ದು. ಮತ್ತೊಂದು ಮೇಲ್ 16ನೇ ತಾರೀಕು ಬಂದಿದೆ. 16ನೇ ತಾರೀಕು ಇರುವಂತಹ ಮೇಲ್ನಲ್ಲಿ ಕೂಡ ಅದು alexpaulmenon@hotmail.com ಅಂತೇಳಿ ಆ ಒಂದು ಮೇಲ್ನಿಂದ ಬಂದಿರುವಂಥದ್ದು. ಅದರಲ್ಲೂ ಕೂಡ ಏನು ಈ ಕಿಡಿಗೇಡಿಗಳಿದ್ದಾರೆ, ನಾವು ಏರ್ಪೋರ್ಟ್ನ ಶೌಚಾಲಯಗಳೇನಿದೆ ಆ ಶೌಚಾಲಯಗಳ ಪೈಪ್ಲೈನ್ ಒಳಭಾಗದಲ್ಲಿ ನಾವು ಬಾಂಬುಗಳನ್ನು ಅಡಗಿಸಿಟ್ಟಿದ್ದೇವೆ. ಅದು ಕೂಡ ಯಾವುದೇ ಕ್ಷಣದಲ್ಲಿ ಬ್ಲಾಸ್ಟ್ ಆಗುತ್ತೆ. ಅದರಲ್ಲೂ ಕೂಡ ಒಂದಷ್ಟು ಟ್ವಿಸ್ಟ್ಗಳನ್ನು, ನಾವು 2 ಕಡೆ ಬಾಂಬನ್ನು ಇಟ್ಟಿದ್ವಿ, ನೀವು ಯಾವುದಾದ್ರೂ ಮೊದಲು ಬಾಂಬನ್ನು ಪತ್ತೆ ಹಚ್ಚಿದ ಆದಲ್ಲಿ ನಿಮಗೆ 2ನೇ ಬಾಂಬ್ ಎಲ್ಲಿದೆ ಅನ್ನೋಂಥದ್ದು ಕ್ಲೂ ಸಿಗುತ್ತೆ ಅನ್ನೋಂಥ ರೀತಿಯಲ್ಲಿ ಒಂದು ರೀತಿಯ ಬೆದರಿಕೆಯ ಇಮೇಲ್ಗಳನ್ನು ಕಳಿಸಿರುವಂಥದ್ದು. ಹಾಗಾಗಿ 2 ಕಡೆ ಕೂಡ ಈಗ ತಪಾಸಣೆ ಮಾಡಿದ ಸಂದರ್ಭದಲ್ಲಿ ಅದು ಹುಸಿ ಬಾಂಬ್ ಮೇಲ್ ಅಂತಕ್ಕಂಥದ್ದು ಕನ್ಫರ್ಮ್ ಆಗಿದೆ. ಹಾಗಾಗಿ CISFನ ಭದ್ರತಾ ಹಿರಿಯ ಅಧಿಕಾರಿಗಳ ಒಂದು ಮಾರ್ಗಸೂಚನೆಯ ಮೇರೆಗೆ ಸ್ಥಳೀಯ ಅಧಿಕಾರಿಗಳು ಕೂಡ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 2 FIR ಅಂದರೆ ದೂರುಗಳನ್ನು ದಾಖಲಿಸಲಾಗಿದೆ. ಈ ಒಂದು 2 ಇಮೇಲ್ಗಳ ವಿರುದ್ಧ ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಕರಣ ದಾಖಲಾಗಿದೆ. ಹಾಗಾಗಿ ಪೊಲೀಸರೀಗ ಈ ಒಂದು ಮೇಲ್ ಐಡಿಗಳನ್ನು ಆಧರಿಸಿ ಯಾರು ಈ ಒಂದು ಮೇಲನ್ನು ಕಳಿಸಿದ್ದು ಅನ್ನೋಂಥ ಪತ್ತೆ ಹಚ್ಚುವಂಥ ಕಾಯಕಕ್ಕೆ ಮುಂದಾಗಿದೆ. ಆದರೆ ಇದುವರೆಗೂ ಕೂಡ ಯಾರು ಕಳಿಸಿರತಕ್ಕಂಥದ್ದು ಪತ್ತೆ ಆಗಿಲ್ಲ. ಈಗ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಆ ಕಿಡಿಗೇಡಿಗಳನ್ನು ಬಂಧಿಸಬೇಕಾಗಿರುವಂಥದ್ದು. ಅರುಣ್. ಓಕೆ ಮುದುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.